ಅಭಿವೃದ್ಧಿಶೀಲ ಭಾರತ ರಾಷ್ಟ್ರವನ್ನು ಅಭಿವೃದ್ಧಿ ಹೊಂದಿದ ಭಾರತ ರಾಷ್ಟ್ರವನ್ನು ಮಾಡೋದರಲ್ಲಿ ಯುವಜನತೆಯ ಪಾತ್ರ ಮುಖ್ಯವಾಗಿದೆ. ಇವಾಗಿನ ಸ್ಟೂಡೆಂಟ್ ಯಾವ ರೀತಿ ಥಿಂಕ್ ಮಾಡಬೇಕು ಅಂತ ಹೇಳಿದ್ರೆ, ನಾನು ಎಜುಕೇಷನ್ ಮುಗಿಸಿ ಮುಂದಕ್ಕೆ ಏನು ಮಾಡ್ಬೋದು ಅಂತ ಹೇಳುವಂಥ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಬೇಕಾಗುತ್ತೆ. ಇವಾಗ ಏನಂತ ಸರ್ಕಾರದ ಯೋಜನೆಗಳನ್ನ ನಾವು ನೋಡಿದರೆ ಅದರಲ್ಲಿ ಸ್ಟಾರ್ಟಪ್ಸಿಗೆ ಏನಾದರೂ ಹೊಸದಾಗಿ ಏನಾದರೂ ಉದ್ಯೋಗ ಸೃಷ್ಟಿ ಮಾಡುವಂತಹ ಒಂದು ಕಂಪೆನಿಗಳಿರ್ಬೋದು, ಇಂಥದ್ದನ್ನೆಲ್ಲ ಮಾಡಲಿಕ್ಕೆ ತುಂಬ ಅವಕಾಶಗಳಿದೆ. ಅದನ್ನು ಸದುಪಯೋಗ ಪಡಿಸಿಕೊಂಡು ಇವಾಗಿನ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ನಾನೊಂದು ದೊಡ್ಡ ಒಂದು ಕಂಪೆನಿಯ ಒಂದು ಓನರ್ ಆಗ್ತೇನೆ, ನಾನೊಂದು ಅಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಕೊಡ್ತೇನೆ, ನನ್ನ ಕಂಪನಿ ಒಂದು ಅಷ್ಟು ಜನ ಎಂಪ್ಲಾಯ್ಮೆಂಟ್ ಪಡ್ಕೋಬೋದು ಅಂತ ನಿಟ್ಟಿನಲ್ಲಿ ಅವರು ಯೋಚನೆ ಮಾಡಬೇಕಾಗುತ್ತೆ. ಅದು ಬಿಟ್ಬಿಟ್ಟು ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತೀನಿ ಅಥವಾ ಎಜುಕೇಷನ್ ಮುಗಿಸಿದ ನಂತರ ಇದು ಕೆಲಸ ಹುಡುಕೋದ್ರಲ್ಲೇ ಕಾಲ ಕಳೆಯೋದನ್ನು ಬಿಟ್ಟು ಅವರೇ ಸ್ವಂತ ದುಡಿಮೆಗೆ ಇಳಿದ್ರೆ ನಿಜವಾಗ್ಲೂ ಅಭಿವೃದ್ಧಿಶೀಲ ಭಾರತವನ್ನಾಗಿ ನಾವು ಮಾರ್ಪಾಡು ಮಾಡ್ಬೋದು. ಎಲ್ಲರೂ ಕೂಡ ಈ ರೀತಿಯಾಗಿ ಯೋಚನೆ ಮಾಡಬೇಕಾಗುತ್ತೆ. ಮತ್ತು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಎಜುಕೇಷನ್ ಒಂದು ವಿದ್ಯಾಭ್ಯಾಸ ಸಮಯವಾಗಿ ಯಾವುದೇ ಒಂದು ಮಾದಕ ಚಟಗಳು, ಯಾವುದಾದ್ರು ದುಶ್ಚಟಗಳಿಗೆ ವಿದ್ಯಾರ್ಥಿಗಳು ಬಲಿಯಾಗದೆ ಆ ಎಜುಕೇಷನ್ ಏನಿದೆ ಅದನ್ನು ಪಡೆದುಕೊಂಡು ಅದರಲ್ಲಿ ಉತ್ತಮ ಭಾರತಕ್ಕೆ ಅಂದರೆ ಯಾರು ಯುವಜನತೆ ಭಾರತದ ಮುಂದಿನ ಭವಿಷ್ಯ. ಯಾಕಂದರೆ ಇಡೀ ನಮ್ಮ ವಿಶ್ವದಲ್ಲಿ ನೋಡಿದರೆ ಅತ್ಯಂತ ಯುವಜನತೆ ಇರುವಂತಹ ಒಂದು ದೇಶ ಅಂತಾರೆ ಅದು ಭಾರತ. ಸೊ ಹಾಗಾಗಿ ಆ ಯುವಜನತೆ ಎಲ್ಲರೂ ಈ ಮಾದಕ ವಸ್ತುಗಳು ಇದನ್ನೆಲ್ಲ ಬಿಟ್ಟು ಬರೀ ಒಂದು ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಟ್ಟು ಒಂದು ಡೆವಲಪ್ಮೆಂಟ್ಗಳ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗೋದ್ರಲ್ಲಿ ಡೌಟೇ ಇಲ್ಲ.